ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಷ್ಟೇ ಆಗ್ಲಿ ನನ್ ಮಗ ಅಲ್ವಾತೆ, ಒಂದ್ಸಲ ಹಟ್ಟಕ್ ಬಿದ್ರೆ ಅಷ್ಟು ಈಸಿಯಾಗಿ ಸುಮ್ಮನಾಗಲ್ಲ. ಇಂಥ ಕೊಬ್ಬಿಗೆ ಏನು ಕಡಿಮೆ ಇಲ್ಲ. ಇಳಿಸ್ತೀನಿ, ಇವ್ರ ಕೊಬ್ಬನ್ನ ಇಳಿಸ್ತೀನಿ. ಅಂದಹಾಗೆ ನಾವು ಮಾಡಿರೋ ಪ್ಲಾನ್ ಇವಳಿಗೆ ಹೇಗೆ ಗೊತ್ತಾಯ್ತು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಹಲೋ ಮಾಮ್, ನಾನು ಹೇಳು ಜೈ. ತಕ್ಷಣ ನಮ್ಮ ಮನೆಗೆ ಹೊರಟ್ಪ ಆ್ಯಂಡ್ ನಿನ್ನ ಫೋನ್ ತೊಗೊಂಬ, ಮರಿಬೇಡ. ಯಾಕೆ? ಹೇಳ್ತೀನಿ ಮಾಮ್, ಬಾ. ಸರಿ. ಬ್ರೇಕ್ಫಾಸ್ಟ್ ಆಯ್ತಾ ಸರ್? ಹಾಂ, ಹಲೋ ಮಿಸ್ಟರ್ ರಣಜೀರ್ ಕಂಠೀರ್ವ, ನಿಮ್ಮನ್ನೇ ಕೇಳ್ತಾ ಇರೋದು. ನೀವ್ ಯಾವಾಗ ಬಂದ್ರಿ? ಬನ್ನಿ ಮೇಡಮ್, ಬನ್ನಿ. ಎಲ್ಲಿಗೆ ಹೋಗಿದ್ರಿ? ನಾನು ಗಾರ್ಡನ್ ಅಲ್ಲಿದ್ದೆ. ಏನ್ ಮಾಡ್ತಾ ಇದ್ರಿ? ಅಮ್ಮ ಕಾಲ್ ಮಾಡಿದ್ರು, ಅವ್ರ ಜೊತೆ ಮಾತಾಡ್ತಿದ್ದೆ. ನಿಮಗೆ ಗೊತ್ತಲ್ವಾ, ಅಮ್ಮ ತಾಸ್ಗಟ್ಲೆ ಮಾತಾಡ್ತಾರೆ. ಕುಡಿ. ಮಾತಾಡ್ಕೊಂಡು ಹಾಗೇ ಹೋಗ್ಬಿಟ್ರಾ? ಪಾಪ ಇಲ್ಲಿ ಇವನು ಒಬ್ಬನೇ ಅಳ್ತಾ ಇದ್ದಂತೆ, ಮಂದಿ ಬಂದು ಸಮಾಧಾನ ಮಾಡ್ತಾರೆ. ಐಮ್ ಸೋ ಸಾರಿ. ಕೊಡಿ. ಪರವಾಗಿಲ್ಲ ನಾವು ನೋಡ್ಕೋತೀವಿ. ಪರವಾಗಿಲ್ಲ ಕೊಡಿ. ನಾನು ಬಂದೆ. ಪರವಾಗಿಲ್ಲ ಮೇಡಮ್. ಅಲ್ವಾ? ಏನ್ ಸರ್, ಇವತ್ತು ತುಂಬಾನೇ ಖುಷಿಯಾಗಿದ್ದೀರಾ? ಹೌದು, ಒಂದು ವಿಷಯ ಇದೆ. ಇನ್ನೊಂದು ವಾರ ವೆಯ್ಟ್ ಮಾಡಿ, ಸರ್ಪ್ರೈಸ್ ಕೊಡ್ತೀನಿ. ಹಾ, ಏನ್ ಸರ್ಪ್ರೈಸು? ಸರ್ಪ್ರೈಸ್. ಪ್ಲೀಸ್ ಕ್ಲೂ ಕೊಡಿ ಪ್ಲೀಸ್. ಗೆಸ್ ಮಾಡಿ. ಸರಿ, ಓಕೆ. ಆಫೀಸ್ ಬಗ್ಗೆ ಅಲ್ಲ. ಮನೆ ಬಗ್ಗೆ ಅಲ್ಲ. ನನ್ ಬಗ್ಗೆ ಅಲ್ಲ. ಮಗು ಬಗ್ಗೆ ಅಲ್ಲ. ನಿಮ್ ಬಗ್ಗೆ ಅಲ್ಲ. ಮತ್ತೇನೇನಿರೋದಕ್ಕೆ ಸಾಧ್ಯ? ಸರ್ಪ್ರೈಸ್. ಪರವಾಗಿಲ್ಲ ಬಿಡಿ. ಮಮ್ಮನ ಬಿಟ್ಟೋದಲ್ವಾ, ನಾವು ಬಿಟ್ಟು ಅಳ್ತಿದ್ದಾನೆ. ಹಳ್ಳಿ ಬಿಡಿ, ನಾವು ಸಮಾಧಾನ ಮಾಡ್ತೀವಿ. ನೀವು ಫೋನು ಮುಂದುವರಿಸಿ. ಬಾರೋ. ಸೃಜನರೇ, ಅವ್ರ ಉದ್ದೇಶ ಏನು ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ಅವ್ರು ಏನ್ ಮಾಡ್ತಿರ್ಬೋದು, ಅವ್ರ ನೆಕ್ಸ್ಟ್ ಪ್ಲಾನ್ ಏನು? ನನಗೂ ಏನೂ ಅರ್ಥ ಆಗ್ತಿಲ್ಲ ಮೇಡಮ್. ಫ್ಯಾಕ್ಟ್ರಿ ಹತ್ರ ಹೋದಾಗಲೂ ಅವ್ರ ಕಾಲ್ ಬಂದಿಲ್ಲ. ಸಡನ್ನಾಗಿ ಅವ್ರು ಯಾಕೆ ಅವ್ರ ಪ್ಲ್ಯಾನ್ನ ಡ್ರಾಪ್ ಮಾಡಿದ್ರು ಅಂತಲೇ ಅರ್ಥ ಆಗ್ತಿಲ್ಲ ಮೇಡಮ್. ಒಟ್ನಲ್ಲಿ ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ, ಡೌಟ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅಮೃತಧಾರೆ